ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರು ಮರಣವನ್ನು ಜಯಿಸಿ ಪುನರ್ಜೀವಂತರಾದ ಈ ಪರಮ ಪವಿತ್ರ ರಾತ್ರಿಯಲ್ಲಿ ವಿಶ್ವದಾದ್ಯಂತ ಹರಡಿರುವ ತನ್ನ ಮಕ್ಕಳು ಒಟ್ಟುಗೂಡಿ ಜಾಗರಣೆ ಮಾಡುತ್ತಾ ಪ್ರಾರ್ಥಿಸುವಂತೆ ಧರ್ಮಸಭೆ ಆಹ್ವಾನಿಸುತ್ತದೆ. ದೈವ ವಾಕ್ಯವನ್ನು ಕೇಳಿ ರಕ್ಷಣಾ ರಹಸ್ಯಗಳನ್ನು ಆಚರಿಸುತ್ತಾ ಪ್ರಭುವಿನ ಪಾಸ್ಕ ಮಹೋತ್ಸವವನ್ನು ಸ್ಮರಿಸೋಣ. ಆಗ ಮರಣದ ಮೇಲೆ ಅವರು ಪಡೆದ ವಿಜಯದಲ್ಲಿ ನಾವು ಭಾಗಿಗಳಾಗುವ ಭರವಸೆ ಹೊಂದುವೆವು ಮತ್ತು ಅವರೊಡನೆ ದೇವರಲ್ಲಿ ಜೀವಿಸುವ ಭಾಗ್ಯ ನಮ್ಮದಾಗುವುದು. ಈಗ ನಾವು ಬೆಳಕಿನ ವಿಧಿಯಲ್ಲಿ ಪಾಲ್ಗೊಳ್ಳೋಣ. ಮನೆಯಿಂದ ಪಾಲ್ಗೊಳ್ಳುತ್ತಾ ಇರುವಂತಹ ನಿಮ್ಮಲ್ಲಿ ಒಂದು ವಿನಂತಿ. ಈ ಒಂದು ಬೆಳಕಿನ ಈ ಪ್ರಾರ್ಥನೆ ಮುಗಿದ ತಕ್ಷಣ ಮನೆಯಲ್ಲಿರುವಂತಹ ಹಿರಿಯರು, ತಂದೆ ತಾಯಿಗಳು, ನೀವು ಮೇಣದ ಬತ್ತಿಯನ್ನು ನೀವು ಮತ್ತೆ ನಿಮ್ಮ ಮಕ್ಕಳಿಗೆ ಅವುಗಳನ್ನು ಹಚ್ಚಿಸಿ ಈ ಒಂದು ಬೆಳಕಿನ ವಿಧಿಯಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಕ್ರಿಸ್ತರು ನಿನ್ನೆಯೂ ಇಂದು ಇರುವವರು, ಆದಿಯೂ ಅಂತ್ಯವೂ ಅವರೇ. ಆಲ್ಫವೂ ಒಮೇಗವೂ ಅವರೇ. ಎಲ್ಲ ಕಾಲಗಳು ಎಲ್ಲ ಯುಗಗಳು ಅವರೇ. ಆದಿಕಾರವೂ ಮಹಿಮೆಯು ನಿತ್ಯ ಕಾಲಕ್ಕೂ ಅವರಿಗೆ ಸಲ್ಲಲಿ. ಆಮೇನ್. ತಮ್ಮ ಪವಿತ್ರ ಮತ್ತು ಮಹಿಮಾಭರಿತ ಗಾಯದಿಂದ ಪ್ರಭು ಕ್ರಿಸ್ತರು ನಮ್ಮನ್ನು ಕಾಪಾಡಿ ರಕ್ಷಿಸಲಿ. ಆಮೆನ್. ಮಹಿಮಾಭರಿತರಾಗಿ ಉತ್ಥಾನರಾಗುತ್ತಿರುವ ಕ್ರಿಸ್ತರ ಜ್ಯೋತಿಯು ನಮ್ಮ ಹೃನ್ಮನಗಳ ಅಂಧಕಾರವನ್ನು ತೊಲಗಿಸಲಿ. ಈಗೋ ಕ್ರಿಸ್ತರ ಬೆಳಕು ಎಂದು ಹಾಡುವಾಗ ನೀವೆಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಲಿ ಎಂದು ಹಾಡಿರಿ. ಕುಟುಂಬದಲ್ಲಿ, ಮನೆಗಳಲ್ಲಿ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲರೂ ಈಗ ಮೇಣದ ಬತ್ತಿಗಳನ್ನು ಹಚ್ಚಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಈಗೋ ಕ್ರಿಸ್ತರ ಬೆಳಕು, ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಈಗೋ ಕ್ರಿಸ್ತರ ಬೆಳಕು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈಗೋ ಕ್ರಿಸ್ತರ ಬೆಳಕು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ವರ್ಗದೂತಗಣಗಳೇ ಉಲ್ಲಾಸಿಸಿರಿ, ದೇವದೂತ ವೃಂದಗಳೇ ಸಂತೋಷಿಸಿರಿ. ಕ್ರಿಸ್ತರಾಜ ವಿಜಯವ ಸಾರಿರಿ, ನಮ್ಮ ರಕ್ಷಾ ತುತ್ತೂರಿಯನ್ನು ಊದಿರಿ. ಕ್ರಿಸ್ತರಾಜರ ಜ್ಯೋತಿ ತುಂಬಿ ಬೆಳಗುವ ಪೃಥ್ವಿಯೇ ಆನಂದಿಸುನಿ, ಹರ್ಷೋಲ್ಲಾಸ ತಾಳುತ್ತೆ. ಕ್ರಿಸ್ತ ರಕ್ಷಾ ಮಹಿಮೆ ನಿನ್ನ ಮೇಲೆ ಕವಿದಿದೆ, ಅಂಧಕಾರ ದುಃಖ ನಿನ್ನಿಂದ ನೀಗಿದೆ. ಓ ನೀ ಧರ್ಮ ಸಭೆಯೇ, ಓ ನೀ ಎಂಬ ಶ್ರೀಮಾತೆ, ಹರ್ಷಿಸೋ ಕ್ರಿಸ್ತ ಜ್ಯೋತಿಯಿಂದ ಅಲಂಕೃತೆ. ಆನಂದನಾದದಿ ಆಲಯವೀ ತುಂಬಲಿ, ದೈವ ಪ್ರಜಾಗಾನದಿಂ ಚೇಕರಿಸಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅಗೋಚರ ಸರ್ವಶಕ್ತ ಪಿತ ದೇವರನ್ನು, ಅವರ ಏಕಮಾತ್ರ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಹೃನ್ಮನದಿಂದಲೂ ಸೇವಾಭಾವದ ಮುಕ್ತ ಕಂಠದಿಂದಲೂ ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ಯೇಸು ಕ್ರಿಸ್ತರು ಆದಾಮನ ಪಾಪವೆತ್ತಿದ ಸಾಲವನ್ನು ನಮ್ಮ ಪರವಾಗಿ ನಿತ್ಯ ಪಿತನಿಗೆ ತೀರಿಸಿದರು. ಇಂದಿನ ಪಾಪದೋಷವನ್ನು ತಮ್ಮ ಪವಿತ್ರ ರಕ್ತಧಾರೆಯಿಂದ ತೊಡೆದು ಹಾಕಿದರು. ಏಕನೈಜ ಕುರಮರಿಯಾದ ಇವರನ್ನು ವಧಿಸಿ ಇವರ ರಕ್ತದಿಂದ ವಿಶ್ವಾಸಿಗಳ ಮನಗಳ ನಿಲುವು ಕಂಬುಗಳನ್ನು ಅಭಿಷೇಕಿಸಿದ ಪಾಸ್ಕ ಮಹೋತ್ಸವದ ದಿನವೂ ಇದೆ. ನಮ್ಮ ಪೂರ್ವಜರಾದ ಇಸ್ರಾಯೇಲರ ಮಕ್ಕಳನ್ನು ಈಜಿಪ್ಟ್ನಿಂದ ಬಿಡುಗಡೆ ಮಾಡಿ ಅವರ ಕಾಲು ಕೂಡ ನೆನೆಯದಂತೆ ಕೆಂಪು ಸಮುದ್ರವನ್ನು ದಾಟಿಸಿದ ರಾತ್ರಿ ಇದೆ. ಅಗ್ನಿಸ್ತಂಭದ ಬೆಳಕಿನಿಂದ ಪಾಪದ ಕತ್ತಲೆಯನ್ನು ತೊಲಗಿಸಿದ ರಾತ್ರಿ ಇದೆ. ವಿಶ್ವದಾದ್ಯಂತ ಕ್ರೈಸ್ತ ವಿಶ್ವಾಸಿಗಳನ್ನು ಈ ಲೋಕದ ಆಶಾಪಾಶಗಳಿಂದಲೂ
ಪಾಪದ ಮುಸುಕಿನಿಂದಲೂ ಮುಕ್ತಗೊಳಿಸಿ ಅವರನ್ನು ದೇವರ ಕೃಪಾವರಕ್ಕೂ ಅವರ ಸಂತರ ಸಮೂಹಕ್ಕೂ ಸೇರಿಸಿದ ರಾತ್ರಿ ಇದೆ. ಕ್ರಿಸ್ತರು ಮರಣ ಬಂಧನವನ್ನು ವಿನಾಶಗೊಳಿಸಿ ಮೃತ್ಯುಲೋಕದಿಂದ ಜಯಶೀಲರಾಗಿ ಉತ್ಥಾನರಾದ ರಾತ್ರಿ ಇದೆ. ತಂದೆಯೇ, ನಮ್ಮಲ್ಲಿ ನೀವು ತೋರಿದ ಮಮತೆ ಓ ಎಷ್ಟೊಂದು ಆಶ್ಚರ್ಯಕರವಾಗಿದೆ. ದಾಸನನ್ನು ರಕ್ಷಿಸಲು ಪುತ್ರನನ್ನೇ ದಾನ ಮಾಡಿದ ನಿಮ್ಮ ವಾತ್ಸಲ್ಯ ಓ ಅದೆಷ್ಟು ಅಗಮ್ಯವಾದುದು. ಕ್ರಿಸ್ತರ ಮರಣದಿಂದ ವಿನಾಶವಾದ ಆದಾಮನ ಪಾಪವು ಖಂಡಿತವಾಗಿಯೂ ಎಷ್ಟು ಅಗತ್ಯವಾಗಿತ್ತು. ಇಂತಹ ಶ್ರೇಷ್ಠ ಹಾಗೂ ಮಹಿಮಾನ್ವಿತ ರಕ್ಷಕರನ್ನು ಪಡೆಯಲು ಅನುವು ಮಾಡಿದ ಅಪರಾಧವು ಅದೆಷ್ಟು ಆನಂದದಾಯಕವಾಗಿತ್ತು. ಆದುದರಿಂದ ಈ ಪಾವನ ರಾತ್ರಿಯ ಶಕ್ತಿಯು ಕೆಡುಕನ್ನು ತೊಲಗಿಸುತ್ತದೆ, ಅಪರಾಧಗಳನ್ನು ತೊಳೆಯುತ್ತದೆ. ಪಾಪದಲ್ಲಿ ಬಿದ್ದವರಿಗೆ ಮುಗ್ಧತೆಯನ್ನು, ದುಃಖ ಪಡುವವರಿಗೆ ಸಂತೋಷವನ್ನು ಮರಳಿಕೊಡುತ್ತದೆ. ಇಹವು ಪರದೊಂದಿಗೂ ಮಾನುಷಿಕವಾದದ್ದು ದೈವಿಕವಾದವುಗಳೊಂದಿಗೂ ಸೇರಿದ ಈ ರಾತ್ರಿಯು ಎಷ್ಟೊಂದು ಶುಭಕರವಾದುದು. ಆದುದರಿಂದ ಪರಿಶುದ್ಧ ತಂದೆಯೇ, ನಿಮ್ಮ ಕೃಪಾವರದ ಈ ರಾತ್ರಿಯಲ್ಲಿ ಈ ನಮ್ಮ ಸಂಧ್ಯಾಸ್ತುತಿ ಬಲಿಯನ್ನು ಸ್ವೀಕರಿಸಿರಿ. ಜೇನುನೊಣಗಳು ದಣಿದು ತಯಾರಿಸಿದ ಮೇಣದ ಈ ಬತ್ತಿಯನ್ನು ಸಾಂಭ್ರಮಿಕ ಕಾಣಿಕೆಯಾಗಿ ಪವಿತ್ರ ಧರ್ಮಸಭೆ ತನ್ನ ಸೇವಕರ ಕರಗಳ ಮೂಲಕ ನಿಮಗೆ ಅರ್ಪಿಸುತ್ತದೆ. ಆದುದರಿಂದ ಪ್ರಭು, ನಿಮ್ಮ ನಾಮದ ಮಹಿಮೆಗಾಗಿ ಹರಸಲ್ಪಟ್ಟ ಈ ಬತ್ತಿ ಈ ರಾತ್ರಿಯ ಕತ್ತಲೆಯನ್ನು ಹೋಗಲಾಡಿಸುವಂತೆ ಆರದೆ ಉರಿಯಲೆಂದು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇದನ್ನು ಸಂತೃಪ್ತಿಯ ಸುಗಂಧವನ್ನಾಗಿ ಸ್ವೀಕರಿಸಿರಿ. ಇದು ಸ್ವರ್ಗಲೋಕದ ದೀಪಗಳೊಡನೆ ಒಂದಾಗಲಿ. ಪ್ರಾತಃ ಕಾಲದ ನಕ್ಷತ್ರ ಉರಿಯುತ್ತಿರುವ ಇದರ ಜ್ವಾಲೆಯನ್ನು ಕಾಣಲಿ. ಆ ನಕ್ಷತ್ರವೇ ಮೃತ್ಯುವಿನ ಆಧಿಪತ್ಯದಿಂದ ಹಿಂತಿರುಗಿ ಮಾನವ ಕುಲದ ಮೇಲೆ ಅಸ್ತಮಾನವಿಲ್ಲದೆ ಪ್ರಶಾಂತವಾಗಿ ಬೆಳಗುವ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮ ಪುತ್ರ ಕ್ರಿಸ್ತರು. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕ ಜಾಗರಣೆಯನ್ನು ಆಡಂಬರದಿಂದ ಪ್ರಾರಂಭಿಸಿರುವ ನಾವು ಈಗ ಪ್ರಶಾಂತ ಹೃದಯಗಳಿಂದ ದೇವರ ವಾಕ್ಯವನ್ನು ಆಲಿಸೋಣ. ಗತಕಾಲದಲ್ಲಿ ದೇವರು ತಮ್ಮ ಪ್ರಜೆಯನ್ನು ಹೇಗೆ ರಕ್ಷಿಸಿದರೆಂಬುದನ್ನು ನೀಡಿದರೆಂಬುದನ್ನು, ಕಾಲವು ಪರಿಪೂರ್ಣವಾದಾಗ ಅವರು ಹೇಗೆ ತಮ್ಮ ಪುತ್ರರನ್ನು ನಮ್ಮ ರಕ್ಷಕರನ್ನಾಗಿ ಕಳುಹಿಸಿದರೆಂಬುದನ್ನು ಧ್ಯಾನಿಸೋಣ. ನಮ್ಮ ದೇವರು ಈ ಪಾಸ್ಕ ರಕ್ಷಣಾ ಕಾರ್ಯವನ್ನು ಸಂಪೂರ್ಣಗೊಳಿಸಲೆಂದು ಪ್ರಾರ್ಥಿಸೋಣ. ಆದಿಕಾಂಡದಿಂದ ವಾಚನ.
ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು. ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಅದಾದ ನಂತರ ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರೂ ನರನನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರೂ ಅವರನ್ನು ದೇವಾನುರೂಪದಲ್ಲಿ ಸೃಷ್ಟಿಸಿದರೂ ಅವರನ್ನು ಸ್ತ್ರೀ ಪುರುಷರನ್ನಾಗಿ ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ತರದ ದವಸ ಧಾನ್ಯಗಳನ್ನು ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು. ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಹೀಗೆ ಬೈಗೂ ಬೆಳಗೂ ಆಗಿ 6ನೆಯ ದಿನ ಆಯಿತು. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ಎನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ಎನ್ನ ದೇವ, ನೀ ಸರ್ವೋತ್ತಮನು. ಮಹಿಮೆ ಪ್ರತಾಪಗಳಿಂದ ಭೂಷಿತನು. ತೊಟ್ಟುಕೊಂಡಿರುವೆ ಬೆಳಕನ್ನು ಬಟ್ಟೆಯಿಂದ. ನೀ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭುವಿಯನ್ನು ತಳಹದಿಯ ಮೇಲೆ ಸ್ಥಾಪಿಸಿರುವೆ ನೀನು, ಓ ದೇವಾ. ಅದೆಂದಿಗೂ ಕದಲದಂತೆ ಮಾಡಿರುವೆ ನೀನು, ಓ ದೇವಾ.
ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಉಸಿರನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ಎಲ್ಲವನ್ನೂ ಅದ್ಭುತಕರವಾಗಿ ಕ್ರಮಬದ್ಧಗೊಳಿಸುತ್ತೀರಿ. ನಿಮ್ಮಿಂದ ರಕ್ಷಣೆ ಹೊಂದಿದೆಲ್ಲರೂ ಕಾಲಾಂತ್ಯದಲ್ಲಿ ನಮ್ಮ ಪಾಸ್ಕ ಕುರಿಮರಿಯಾದ ಕ್ರಿಸ್ತರು ಬಲಿಯಾದುದನ್ನು ಹೊರತು ಆದಿಯಲ್ಲಿ ನೀವು ಗೈದ ಜಗತ್ತಿನ ಸೃಷ್ಟಿಯಷ್ಟು ಅತಿಶಯವಾದದ್ದು ಬೇರೊಂದಿಲ್ಲ ಎಂದು ಮನಗಾಣಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ವಿಮೋಚನ ಕಾಂಡದಿಂದ ವಾಚನ. ಸರ್ವೇಶ್ವರ ಮೋಶೆಗೆ, ನೀನೇಕೆ ನನಗೆ ಮೊರೆಯಿಡುತ್ತಿರುವೆ? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯೆ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನು ಈಜಿಪ್ಟ್ನವರ ಹೃದಯಗಳನ್ನು ಕಠಿಣಪಡಿಸುವೆನು ಎಂದೇ ಅವರು ಇವರ ಹಿಂದೆ ಸಮುದ್ರದೊಳಕ್ಕೆ ಹೋಗುವರು. ಆಗ ನಾನು ಫರೋಹನನ್ನು, ಅವನ ಸಮಸ್ತ ಸೈನ್ಯವನ್ನು, ರಥಗಳನ್ನು ಹಾಗೂ ರಾಹುತರನ್ನು ಸೋಲಿಸಿ ಪ್ರಖ್ಯಾತಿ ಹೊಂದಿದ ನಂತರ ನಾನೇ ಸರ್ವೇಶ್ವರ ಎಂಬುದನ್ನು ಈಜಿಪ್ಟ್ನವರು ತಿಳಿದುಕೊಳ್ಳುವರು ಎಂದರು. ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಸ್ಥಳ ಬದಲಾಯಿಸಿ ಅವರ ಹಿಂದಕ್ಕೆ ಬಂದನು. ಅವರ ಮುಂಭಾಗದಲ್ಲಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಈಜಿಪ್ಟ್ನವರ ಪಡೆಗೂ ಇಸ್ರಾಯೇಲರ ಪಡೆಗೂ ನಡುವೆ ಬಂದು ಈಜಿಪ್ಟ್ನವರಿಗೆ ಕತ್ತಲೆಯನ್ನು ಉಂಟು ಮಾಡಿತು. ಇಸ್ರಾಯೇಲರಿಗೆ ರಾತ್ರಿಯನ್ನು ಬೆಳಕಾಗಿಸಿತು. ಈ ಕಾರಣ ಆ ರಾತ್ರಿಯೆಲ್ಲ ಒಂದು ಪಡೆಯವರು ಇನ್ನೊಂದು ಪಡೆಯವರ ಬಳಿಗೆ ಬರಲಾಗಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಸರ್ವೇಶ್ವರ ಸ್ವಾಮಿ ಆ ರಾತ್ರಿಯೆಲ್ಲ ಪೂರ್ವ ದಿಕ್ಕಿನಿಂದ ಬಲವಾದ ಬಿರುಗಾಳಿ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಣ ನೆಲವು ಕಾಣಿಸುವಂತೆ ಮಾಡಿದರು. ನೀರು ಇಬ್ಬಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಈಜಿಪ್ಟ್ನವರು, ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಇಸ್ರಾಯೇಲರನ್ನು ಬೆನ್ನಟ್ಟಿ ಬಂದು ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಸರ್ವೇಶ್ವರ ಆ ಅಗ್ನಿಸ್ತಂಭದಿಂದ ಈಜಿಪ್ಟ್ನವರ ದಂಡಿನ ಕಡೆಗೆ ನೋಡಿ ಅದನ್ನು ಗಳಿಬಿಳಿ ಮಾಡಿದರು. ಸರ್ವೇಶ್ವರ ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಈಜಿಪ್ಟ್ನವರು ಬಹು ಕಷ್ಟದಿಂದ ಅವುಗಳನ್ನು ಸಾಗಿಸಿಕೊಂಡು ಹೋದರು. ಆಗ ಈಜಿಪ್ಟ್ನವರು, ನಾವು ಇಸ್ರಾಯೇಲರ ಮುಂದೆ ಗೆಲ್ಲಲಾರೆವು
ಓಡಿ ಹೋಗೋಣ, ಬನ್ನಿ, ಸರ್ವೇಶ್ವರ ಅವರ ಪರವಾಗಿ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾರೆ ಎಂದುಕೊಂಡರು. ಅಷ್ಟರಲ್ಲಿ ಸರ್ವೇಶ್ವರ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಈಜಿಪ್ಟ್ನವರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದು ಎಂದು ಮೋಶೆಗೆ ಹೇಳಿದರು. ಅಂತೆಯೇ ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಂಡಿತು. ಈಜಿಪ್ಟ್ನವರು ಓಡಿ ಹೋಗುತ್ತಾ ಅದಕ್ಕೆ ಎದುರಾಗಿಯೇ ಬಂದರು. ಹೀಗೆ ಸರ್ವೇಶ್ವರ ಈಜಿಪ್ಟ್ನವರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟರು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು ಹಾಗೂ ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರಾದರೂ ಸಮುದ್ರದೊಳಗೆ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡ ಬಲಗಳಲ್ಲಿ ಗೋಡೆಯಂತೆ ನಿಂತಿತು. ಆ ದಿನ ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲರನ್ನು ಈಜಿಪ್ಟ್ನವರ ಕೈಯಿಂದ ರಕ್ಷಿಸಿದರು. ಈಜಿಪ್ಟ್ನವರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಸರ್ವೇಶ್ವರ ಈಜಿಪ್ಟ್ನವರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಸರ್ವೇಶ್ವರನಿಗೆ ಭಯಪಟ್ಟು ಅವರಲ್ಲೂ ಅವರ ದಾಸ ಮೋಶೆಯಲ್ಲೂ ನಂಬಿಕೆ ಇಟ್ಟರು. ಆಗ ಮೋಶೆ ಮತ್ತು ಇಸ್ರಾಯೇಲರು ಸರ್ವೇಶ್ವರ ಸ್ವಾಮಿಗೆ ಸ್ತೋತ್ರವಾಗಿ ಈ ಕೀರ್ತನೆಯನ್ನು ಹಾಡಿದರು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕುದುರೆಗಳನ್ನು ರಾಹುತರನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿಹನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತಾತ ಗಳಿಸಿದ ವಿಜಯ ಎಂದು ಸಾರೋಣ. ಮಹೋನ್ನತಾತ ಗಳಿಸಿದ ವಿಜಯ ಎಂದು ಸಾರೋಣ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತಾತ ಗಳಿಸಿದ ವಿಜಯ ಎಂದು ಸಾರೋಣ. ಮಹೋನ್ನತಾತ ಗಳಿಸಿದ ವಿಜಯ ಎಂದು ಸಾರೋಣ. ಕುದುರೆಗಳನ್ನು ರಾಹುತರನ್ನು ಕಡಲಲ್ಲಿ ಕೆಡವಿದರು. ಅಲೆಗಳ ಘಟದೊಂದಿಗೆ ಅವರನ್ನು ನಾಶ ಮಾಡಿದರು. ಅವರೇ ಶಕ್ತಿ, ನಮ್ಮ ಮುಕ್ತಿ. ಅವರೇ ಶಕ್ತಿ, ನಮ್ಮ ಮುಕ್ತಿ. ಅವರನ್ನು ಸ್ತುತಿಸುವೆವು, ಅವರನ್ನು ಭಜಿಸುವೆವು, ಅವರ ಕೀರ್ತಿಯ ಹಾಡುವೆವು. ಅವರ ಕೀರ್ತಿಯ ಹಾಡುವೆವು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತಾತ ಗಳಿಸಿದ ವಿಜಯ ಎಂದು ಸಾರೋಣ.
ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪ್ರಾಚೀನ ಅದ್ಭುತಗಳು ನಮ್ಮ ಕಣ್ಮುಂದೆ ಇನ್ನೂ ತೇಜೋಮಯವಾಗಿ ಹೊಳೆಯುವುದನ್ನು ಕಾಣುತ್ತೇವೆ. ಹಿಂದೆ ಪ್ರಜೆಯೊಂದನ್ನು ಫರೋಹನ ಹಿಂಸೆಯಿಂದ ತಪ್ಪಿಸಿ ನಿಮ್ಮ ಬಲಗೈ ಶಕ್ತಿಯಿಂದ ಬಿಡುಗಡೆ ಮಾಡಿದಂತೆ ಈ ಸಕಲ ಪ್ರಜೆಗಳಿಗೆ ನವಜೀವವನ್ನು ನೀಡುವ ನೀರಿನಿಂದ ರಕ್ಷಣೆ ಲಭಿಸುವಂತೆ ಮಾಡುತ್ತೀರಿ. ಇಡೀ ಪ್ರಪಂಚದ ಮಾನವರೆಲ್ಲರೂ ಅಬ್ರಹಾಮನ ಮಕ್ಕಳಾಗುವಂತೆಯೂ ಇಸ್ರಾಯೇಲಿನ ಜನ್ಮಸಿದ್ಧ ಹಕ್ಕಿನ ಘನತೆಗೆ ಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನಿನ್ನ ಸೃಷ್ಟಿಕರ್ತನೇ ನಿನಗೆ ಪತಿಯು, ಸೇನಾಧೀಶ್ವರನಾದ ಸರ್ವೇಶ್ವರ ಆತನ ಹೆಸರು. ಇಸ್ರಾಯೇಲಿನ ಪರಮ ಪಾವನನೇ ನಿನ್ನ ಉದ್ಧಾರಕನು. ಸರ್ವಲೋಕದ ದೇವ ಆತನ ನಾಮಧೇಯ. ಗಂಡ ಬಿಟ್ಟು ಮನನೊಂದಿರುವ ಪತ್ನಿ ನೀನು, ಹೌದು ತ್ಯಜಿಸಲಾದ ಯೌವನದ ಪತ್ನಿ ನೀನು. ಸರ್ವೇಶ್ವರ ಕಣಿಕರಿಸಿ ಕರೆದಿಹನು ನಿನ್ನನು, ಆ ನಿನ್ನ ದೇವರ ನುಡಿಯಿದು. ಬಿಟ್ಟಿದ್ದೆನು ನಿನ್ನನ್ನು ಕ್ಷಣ ಮಾತ್ರ, ಪ್ರೀತಿಯಿಂದ ಸೇರಿಸಿಕೊಳ್ಳುವೆ ಹತ್ತಿರ. ತಟ್ಟನೆ ಹುಕ್ಕಿ ಹರಿಯುವ ಕೋಪದಿಂದ ಕ್ಷಣ ಮಾತ್ರ ಮುಖ ಮರೆಸಿಕೊಂಡೆ ನಿನ್ನಿಂದ. ಕರುಣಿಸುವೆನೆ ನಿನ್ನನ್ನು ಶಾಶ್ವತ ಕೃಪೆಯಿಂದ. ಇಂತೆನ್ನುತಿಹನು ನಿನ್ನ ಉದ್ಧಾರಕ ಸರ್ವೇಶ್ವರ. ಶಪಥ ಮಾಡಿದೆ ನಾನು ನೋಹನ ದಿನದಂದು, ಜಲಪ್ರಳಯವು ಭೂಮಿಯನ್ನು ಇನ್ನು ಮುಳುಗಿಸದೆಂದು. ಶಪಥ ಮಾಡುವೆ ಈಗ, ಕೋಪ ಮಾಡೆನು ಎಂದು, ಇನ್ನು ನಿನ್ನನ್ನು ಗದರಿಸೆನು ಎಂದು. ಬಿರುಕು ಬಿಟ್ಟಾವು ಬೆಟ್ಟಗಳು, ಕದಲಿಯಾವು ಗುಡ್ಡಗಳು. ನನ್ನ ಅಚಲ ಪ್ರೀತಿಯಾದರೂ ಬಿಟ್ಟು ಹೋಗದು ನಿನ್ನನ್ನು. ಶಾಂತಿ ಸಮಾಧಾನದ ನನ್ನೀ ಒಪ್ಪಂದವು ಕದಲದು. ನಿನ್ನ ಮೇಲೆ ಕರುಣೆ ಇಟ್ಟಿರುವ ಸರ್ವೇಶ್ವರನ ನುಡಿಯಿದು. ಶೋಷಣೆಗೆ, ಬಿರುಗಾಳಿಗೆ, ನಿರ್ಗತಿಗೆ ಗುರಿಯಾದವಳೆ, ನಿರ್ಮಿಸುವೆ ನಿನ್ನನ್ನು ವಜ್ರ ವೈಡೂರ್ಯಗಳಿಂದ. ಅಸ್ತಿವಾರ ಹಾಕುವೆ ನಿನಗೆ ನೀಲ ಮಣಿಗಳಿಂದ. ನಿರ್ಮಿಸುವೆ ನಿನ್ನ ಗೋಪುರಗಳನ್ನು ಮಾಣಿಕ್ಯಗಳಿಂದ. ನಿನ್ನ ಪೌಳಿ ಗೋಡೆಯನ್ನು ಅನರ್ಘ್ಯ ರತ್ನಗಳಿಂದ. ನಿನ್ನ ಮಕ್ಕಳು ಶಿಕ್ಷಿತರಾಗುವರು ನನ್ನಿಂದ. ಸಮೃದ್ಧವಾಗಿ ಬಾಳುವರು ಅವರು ಸುಖ ಶಾಂತಿಯಿಂದ. ನ್ಯಾಯ ನೀತಿ ನಿನಗಾಧಾರ, ದೂರವಿರುವುದು ಹಿಂಸಾಚಾರ. ಭಯಭೀತಿಗೆ ನೀ ದೂರ, ಅವು ಭಾರವು ನಿನ್ನ ಹತ್ತಿರ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು,
ನನ್ನನ್ನು ಧರಿಸಿದೆ. ಶತ್ರುಗಳೆನ್ನ ಕುರಿತು ಹಿಗ್ಗದಂತೆ ಮಾಡಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೋಡದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನು, ಮಾಡಿರಿ ಆತನ ನಾಮ ಸ್ಮರಣೆಯನು. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ഇരുಳು ಬರಲು ಇರಬಹುದು ಅಳಲು, ನಲಿವು ಉಲಿವುದು ಹಗಲು ಬರಲು. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ವಿಶ್ವದ ಏಕೈಕ ಭರವಸೆ, ಪ್ರಸ್ತುತ ಕಾಲದ ರಹಸ್ಯಗಳನ್ನು ನಿಮ್ಮ ಪ್ರವಾದಿಗಳ ಬೋಧನೆಯ ಮೂಲಕ ಪ್ರಕಟಿಸಿದ್ದೀರಿ. ನಿಮ್ಮ ವಿಶ್ವಾಸಿಗಳು ಪುಣ್ಯ ಮಾರ್ಗದಲ್ಲಿ ಮುನ್ನಡೆಸಲು ನಿಮ್ಮ ಕೃಪಾವರದ ಪ್ರೇರಣೆಯಿಂದ ಮಾತ್ರ ಸಾಧ್ಯ. ಆದುದರಿಂದ ಅವರ ಹಂಬಲವನ್ನು ದಯೆಯಿಂದ ಹೆಚ್ಚಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಾರ್ಥಿಸೋಣ. ಈ ಮಹಾಪವಿತ್ರ ರಾತ್ರಿಯನ್ನು ಪ್ರಭುವಿನ ಪುನರುತ್ಥಾನದ ಮಹಿಮೆಯಿಂದ ಬೆಳಗಿಸುವ ದೇವರೇ, ನಿಮ್ಮ ಧರ್ಮಸಭೆಯಲ್ಲಿ ದತ್ತು ಸ್ವೀಕಾರದ ಮನೋಭಾವವನ್ನು ಜಾಗೃತಗೊಳಿಸಿರಿ. ಹೀಗೆ ನಾವು ಆತ್ಮದಲ್ಲೂ ಶರೀರದಲ್ಲೂ ನವೀಕರಣ ಹೊಂದಿ ನಿಮಗೆ ತದೇಕ ಚಿತ್ತದಿಂದ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿದಿದೆ. ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ. ಅಂತೆಯೇ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಹೀಗೆ ಸತ್ತವನು ಪಾಪ ಬಂಧದಿಂದ ಬಿಡುಗಡೆ ಹೊಂದಿದವನು ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನೂ ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಬಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 Alleluia. Alleluia, 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 Alleluia. ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸಿಸುವವರು
ಧನ್ಯರು. ಅಲ್ಲೇಲೂಯ 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 ಅಲ್ಲೇಲೂಯ. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆಯಾಗಲಿ. ಸಬ್ಬತ್ ದಿನ ಕಳೆದಿತ್ತು. ಭಾನುವಾರ ಬೆಳಗಾಗುವುದರಲ್ಲಿತ್ತು. ಮಗ್ದಲದ ಮರಿಯಳು ಮತ್ತು ಆ ಇನ್ನೊಬ್ಬ ಮರಿಯಳು ಸಮಾಧಿಯನ್ನು ನೋಡಲು ಬಂದರು. ಇದ್ದಕ್ಕಿದ್ದಂತೆ ಭೂಮಿ ಗಡಗಡನೆ ನಡುಗಿತು. ಆಗ ದೇವದೂತನು ಸ್ವರ್ಗದಿಂದ ಇಳಿದು ಬಂದನು. ಸಮಾಧಿಯ ಕಲ್ಲನ್ನು ಹಿಂದಕ್ಕೆ ಉರುಳಿಸಿ ಅದರ ಮೇಲೆ ಕುಳಿತುಕೊಂಡನು. ಆತನ ರೂಪ ಮಿಂಚಿನಂತೆ ಹೊಳೆಯುತ್ತಿತ್ತು. ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲಿನವರು ಆತನನ್ನು ಕಂಡು ಭಯದಿಂದ ನಡುಗುತ್ತಾ ಸತ್ತಂತಾದರು. ಆಗ ದೂತನು ಆ ಮಹಿಳೆಯರಿಗೆ, ಹೆದರಬೇಡಿ, ಶಿಲುಬೆಗೇರಿಸಿದ ಯೇಸುವನ್ನು ನೀವು ಹುಡುಕುತ್ತಿದ್ದೀರೆಂದು ನಾನು ಬಲ್ಲೆ. ಅವರು ಇಲ್ಲಿಲ್ಲ. ಅವರೇ ಹೇಳಿದಂತೆ ಪುನರುತ್ಥಾನ ಹೊಂದಿದ್ದಾರೆ. ಬನ್ನಿ, ಅವರನ್ನಿಟ್ಟಿದ್ದ ಸ್ಥಳವನ್ನು ನೋಡಿ. ಈಗ ಬೇಗನೆ ಹೋಗಿ ಅವರ ಶಿಷ್ಯರಿಗೆ, ಸತ್ತಿದ್ದವರು ಪುನರುತ್ಥಾನ ಹೊಂದಿದ್ದಾರೆ. ಅವರು ನಿಮಗಿಂತ ಮುಂಚಿತವಾಗಿ ಗಲಿಲಯಕ್ಕೆ ಹೋಗುವರು. ಅಲ್ಲೇ ಅವರನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ತಿಳಿಸಬೇಕಾದ ಸಮಾಚಾರ ಇದೆ, ಮರೆಯದಿರಿ ಎಂದನು. ಅದರಂತೆಯೇ ಆ ಮಹಿಳೆಯರು ಭಯ ಮಿಶ್ರಿತ ಆನಂದದಿಂದ ಸಮಾಧಿಯನ್ನು ಬಿಟ್ಟು ಕೂಡಲೇ ಹೊರಟರು. ಶಿಷ್ಯರಿಗೆ ಈ ಸಮಾಚಾರವನ್ನು ಮುಟ್ಟಿಸಲು ಧಾವಿಸಿದರು. ತಟ್ಟನೆ ಯೇಸುವೇ ಅವರನ್ನು ಎದುರುಗೊಂಡು, ನಿಮಗೆ ಶುಭವಾಗಲಿ ಎಂದರು. ಆ ಮಹಿಳೆಯರು ಹತ್ತಿರಕ್ಕೆ ಬಂದು ಅವರ ಪಾದಕ್ಕೆರಗಿ ಪೂಜಿಸಿದರು. ಆಗ ಯೇಸು ಅವರಿಗೆ, ಭಯಪಡಬೇಡಿ, ನನ್ನ ಸೋದರರ ಬಳಿಗೆ ಹೋಗಿ ಅವರು ಗಲಿಲಯಕ್ಕೆ ಹೋಗಬೇಕೆಂದು ಅಲ್ಲಿ ಅವರು ನನ್ನನ್ನು ಕಾಣುವರೆಂದು ತಿಳಿಸಿರಿ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣವೇ. ಈ ಪಾಸ್ಕ ರಾತ್ರಿ, ಈ ಪಾಸ್ಕ ಜಾಗರಣೆಯ ರಾತ್ರಿಯಲ್ಲಿ ದೇವರು ನಮ್ಮೊಡನೆ ಸಂಭಾಷಿಸಲೆಂದು ಪ್ರಾರ್ಥಿಸೋಣ. ಕೆಲವು ಕ್ಷಣ ಮೌನದಿಂದ ಈಗ ತಾನೇ ಕೇಳಿದ ದೇವರ ವಾಕ್ಯವನ್ನು ಧ್ಯಾನಿಸೋಣ.
ನಾನೇ ಪುನರುತ್ಥಾನ, ನಾನೇ ನಿತ್ಯ ಜೀವ, ನನ್ನಲ್ಲಿ ವಿಶ್ವಾಸವಿಟ್ಟವ ಮರಣವ ಎಂದಿಗೂ ಕಾಣದವ. ಮೃತಪಟ್ಟರೂ ನಿತ್ಯ ಜೀವಿಸುವ, ಮೃತಪಟ್ಟರೂ ನಿತ್ಯ ಜೀವಿಸುವ, ನಾನೇ ಪುನರುತ್ಥಾನ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಾವಿಗೆ ಬೆಲೆಯಿಲ್ಲ, ಜೀವಕ್ಕೆ ಬೆಲೆ ಇದೆ ಎಂದು ಸಾರುವ ದಿನವಿದು. ಇದು ಪುನರುತ್ಥಾನದ ರಾತ್ರಿ. ಸಾವು ಒಮ್ಮೆ ಮಾತ್ರ, ಜೀವ ಮತ್ತೆ ಮತ್ತೆ ಚಿಗುರಿ ನಿತ್ಯವಾಗಿ ಶಾಶ್ವತವಾಗಿ ಚಿಗುರಬಲ್ಲದು ಎಂದು ನಿರೂಪಿಸುವ ದಿನವಿದು. ಇದು ಪಾಸ್ಕ ಜಾಗರಣೆಯ ರಾತ್ರಿ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ಪುನರುತ್ಥಾನದ ಹಬ್ಬವನ್ನು ಆಚರಿಸಲು ನಾವೆಲ್ಲರೂ ಒಟ್ಟು ಸೇರಿರುವಾಗ ದೇವರು ನಮಗೆ ನೀಡುವಂತಹ ಆ ಸಂದೇಶ ಏನು? ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತೇಸು ಭಯದಿಂದ, ಈ ಒಂದು ಸೋಂಕಿನ ಭಯದಿಂದ ಮನೆಯಲ್ಲೇ ಕುಳಿತು ದೇವಾಲಯಕ್ಕೂ ಕೂಡ ಬರದೆ ನಾವೆಲ್ಲರೂ ಒಟ್ಟು ಸೇರಿರುವಾಗ ನಮ್ಮೆಲ್ಲರಿಗೂ ಕ್ರಿಸ್ತ ನೀಡುವಂತಹ ಆ ಸಂದೇಶ, ಭಯಪಡಬೇಡಿ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಈ ರಾತ್ರಿ ನುಡಿಯುತ್ತಿರುವಂತಹ ಆ ಒಂದು ಸಂದೇಶ, ಭಯಪಡಬೇಡಿ. ಈ ಪಾಸ್ಕ ಜಾಗರಣೆಯ ರಾತ್ರಿ ಆತ್ಮೀಯರೇ, ನಾವು ಕೇಳಿದಂತಹ ಎಲ್ಲ ದೈವ ವಾಕ್ಯಗಳು ಈ ಒಂದು ಸಂದೇಶವನ್ನು ನಮಗೆ ನೀಡುತ್ತದೆ. ಇಂದು ನಾವು ಮೊದಲನೇದಾಗಿ ಕೇಳಿದಂತಹ ದೈವ ವಾಕ್ಯ ಆದಿಕಾಂಡದಿಂದ ಆರಿಸಲಾಗಿತ್ತು. ಅದರಲ್ಲಿ ದೇವರು ಸರ್ವವನ್ನು ಸೃಷ್ಟಿಸಿದರು ಎಂಬುದನ್ನು ನಾವು ಕೇಳಿದೆವು. ಅದು ನೀಡುವಂತಹ ಸಂದೇಶವೇನು? ಈ ಜಗತ್ತನ್ನು ಸೃಷ್ಟಿಸಿದ್ದು ದೇವರು, ಅವರೇ ಆದಿಯೂ ಅಂತ್ಯವೂ ಆಗಿದ್ದಾರೆ. ಎಲ್ಲಿ ಸೃಷ್ಟಿ ಇದೆಯೋ ಅಲ್ಲಿ ಸೃಷ್ಟಿಕರ್ತರಿದ್ದಾರೆ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಆ ಮೊದಲನೇ ವಾಚನದಿಂದ ನಾವೆಲ್ಲರೂ ಮತ್ತೆ ನಮ್ಮಲ್ಲಿ ಸ್ವೀಕರಿಸಬೇಕಾಗಿರುವಂತಹ ಆ ಸಂದೇಶ, ಆದಿಯೂ ಅಂತ್ಯವೂ ದೇವರಾಗಿದ್ದಾರೆ. ಆದ ಕಾರಣ ಭಯಪಡಬೇಡಿ, ಎಲ್ಲವನ್ನು ಆ ದೇವರು ಅರಿತಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯನ್ನು ಎಲ್ಲಿ ಸಮಾಧಿ ಮಾಡಿದ್ರು? ಯೋಹಾನ ಬರೆದ ಶುಭ ಸಂದೇಶವನ್ನು ನಾವು ಆಲಿಸಿದಾಗ, ಓದಿದಾಗ ನಮಗೆ ತಿಳಿದು ಬರುತ್ತೆ, ಅವರನ್ನು ಒಂದು ತೋಟದಲ್ಲಿ ಇರುವಂತಹ ಸಮಾಧಿಯಲ್ಲಿ ಸಮಾಧಿ ಮಾಡಿದರು. ಯೋಹಾನರು ಎಂತಹ ಒಂದು ಮಾತನ್ನು ನಮಗೆ ತಿಳಿಸ್ತಾರೆ. ಆದಿಯಲ್ಲಿ ಎಲ್ಲವೂ ತೋಟದಲ್ಲಿ ಪ್ರಾರಂಭವಾಯಿತು, ಈಗ ಕ್ರಿಸ್ತ ಎಲ್ಲವನ್ನು, ಎಲ್ಲ ಪಾಪಗಳನ್ನು ಅಂತ್ಯ ಮಾಡುವ ರೀತಿಯಲ್ಲಿ ತೋಟದಲ್ಲಿ ಸಮಾಧಿ ಮಾಡಲ್ಪಟ್ಟರು. ಅವರು ಪುನರುತ್ಥಾನರಾಗಿ ಅಲ್ಲಿ ನಿಂತಿರ್ತಾರೆ. ಮಗ್ದಲದ ಮರಿಯಳು ಅವರೊಬ್ಬ ತೋಟಗಾರ ಎಂದು ನೆನೆಸಿದರು ಅಂತ ಯೋಹಾನರು ನಮಗೆ ತಿಳಿಸ್ತಾರೆ. ಆತ್ಮೀಯರೇ, ಎಂತಹ ಒಂದು ವಾಕ್ಯ! ಆದಿಯಲ್ಲಿ ಸರ್ವವನ್ನು ಸೃಷ್ಟಿಸಿದಂತಹ ಆ ತೋಟಗಾರ ದೇವರು ಈಗ
ಎಲ್ಲವನ್ನೂ ಸರಿಪಡಿಸಿ ತೋಟಗಾರನಾಗಿ ಕ್ರಿಸ್ತನ ಮುಖಾಂತರ ಅಲ್ಲಿ ನಿಂತಿದ್ದರು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ತ ತಮ್ಮ ಮರಣದ ಮುಖಾಂತರ, ಪುನರುತ್ಥಾನದ ಮುಖಾಂತರ ಎಲ್ಲವನ್ನೂ ಸರಿಪಡಿಸಿ ಪಾಪದಿಂದ ನಮ್ಮನ್ನು ರಕ್ಷಿಸಿ ಅವರು ಜೀವಂತರಾಗಿದ್ದಾರೆ. ಆದ್ದರಿಂದ ಭಯಪಡಬೇಡಿ. ಇಂದು ನಾವು ಆತ್ಮೀಯರೇ ಕೇಳಬೇಕಾಗಿದ್ದಂಥ ಇನ್ನೊಂದು ವಾಚನವಿದೆ. ನಾವು ಬರೀ 4 ವಾಚನಗಳು ಮಾತ್ರ ಕೇಳಿದೆವು. ಆದರೆ ಪಾಸ್ಕ ಜಾಗರಣೆ ರಾತ್ರಿಯಲ್ಲಿ ಅಬ್ರಹಾಮನ ಕುರಿತಾದ ಆ ಒಂದು ದೈವ ವಾಕ್ಯವಿದೆ. ಅಬ್ರಹಾಮನು ಆ ಒಂದು ಕಷ್ಟ ಕಾಲದಲ್ಲಿರುವಾಗ, ಒಂದು ಮಗುವಿಗಾಗಿ ಹಾತೊರೆಯುವಾಗ ದೇವರು ಅವರ ವಿಶ್ವಾಸವನ್ನು, ಅವರಿಗೆ ವಿಶ್ವಾಸವಿದೆಯಾ ಅಂತ ಆ ಸ್ವಾಮಿ ನೋಡ್ತಾರೆ. ಅಬ್ರಹಾಮ ತನ್ನ ಜೀವನದ ಮುಖಾಂತರ ಆ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ. ಇಂದು ಆತ್ಮೀಯರೇ, ಭಯಪಡಬೇಡಿ ಎಂದು ಯೇಸು ತಿಳಿಸುವಾಗ ನಾವೆಲ್ಲರೂ ವಿಶ್ವಾಸದಿಂದ ಆ ದೇವರ ವಾಕ್ಯವನ್ನು ನಾವು ನಂಬೋಣ. ಇಂದು ನಾವು ಕೇಳಿದಂಥ ಇನ್ನೊಂದು ವಾಕ್ಯವಿದೆ, ಅದು ಕೂಡ ನಮಗೆ ಇದೇ ಸಂದೇಶವನ್ನು ತಿಳಿಸುತ್ತದೆ. ಯಾಕೆ ನಾವು ಹೆದರಬಾರದು? ನಮ್ಮನ್ನು ರಕ್ಷಿಸುವಂತ ದೇವರಿದ್ದಾರೆ. ವಿಮೋಚನಾ ಕಾಂಡದಲ್ಲಿ ನಾವು ಕೇಳಿದೆವು, ಹೇಗೆ ಆ ಸ್ವಾಮಿ ದೇವರು ತಮ್ಮ ಮಕ್ಕಳಾದ ಇಸ್ರೇಲರನ್ನು ರಕ್ಷಿಸಿದರು. ಫರೋಹನ ದಾಸತ್ವದಿಂದ ಆ ಸ್ವಾಮಿ ಅವರನ್ನು ರಕ್ಷಿಸಿದರು. ಸಮುದ್ರವನ್ನು ಎರಡಾಗಿ, ಅವರು 2 ಭಾಗವಾಗಿ ಮಾಡಿ ಅವರಿಗೆ ರಕ್ಷಣೆಯನ್ನು ನೀಡಿದರು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಅಂದು ದೇವರು ಅವರನ್ನು ಹೇಗೆ ಆ ಒಂದು ದಾಸತ್ವದಿಂದ ದಾಟುವಿಕೆ ಮಾಡಿದರೋ, ಹಾಗೆಯೇ ದೇವರು ಇಂದು ನಮ್ಮೆಲ್ಲರನ್ನು ರಕ್ಷಿಸುವರು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ರಾತ್ರಿ ನಾವು ಏನಂತ ಕರಿತೀವಿ? ಪಾಸ್ಕ ಜಾಗರಣೆ ಅಂತ ಕರಿತೀವಲ್ವಾ? ಪಾಸ್ಕ ಅಂದ್ರೆ ಏನು? ದಾಟುವಿಕೆ. ಅಂದು ಆ ಇಸ್ರೇಲರನ್ನು ಸಮುದ್ರದಿಂದ ದಾಟಿಸಿದ ದೇವರು ಇಂದು ಕ್ರಿಸ್ತನ ಮುಖಾಂತರ ನಮ್ಮನ್ನು ಪಾಪದಿಂದ ದಾಟಿಸುತ್ತಿದ್ದಾರೆ. ಹೌದು ಆತ್ಮೀಯರೇ, ಇಂದು ಆ ಪಾಸ್ಕ ಜಾಗರಣೆಯ ರಾತ್ರಿಯಲ್ಲಿ ನಾವಿರುವಾಗ, ಭಯದಿಂದ ನಾವಿರುವಾಗ, ಆ ಸ್ವಾಮಿ ನಮ್ಮೆಲ್ಲರನ್ನು ದಾಟಿಸುವರು, ಈ ಜಗತ್ತನ್ನು ರಕ್ಷಿಸುವರು. ಈ ವಿಶ್ವಾಸವನ್ನು ನಾವು ಇಂದು ಪಡೆಯೋಣ. ಆ ದೇವರಲ್ಲಿ ಪ್ರಾರ್ಥಿಸೋಣ, ಸ್ವಾಮಿ, ಅಂದು ನೀವು ಇಸ್ರೇಲರನ್ನು ರಕ್ಷಿಸಿದಂತೆ ಇಂದು ನಮ್ಮೆಲ್ಲರನ್ನೂ ರಕ್ಷಿಸಿರಿ. ಹಾಗೆ ಆತ್ಮೀಯ ಸಹೋದರ ಸಹೋದರಿಯರೇ, ಅಂತಿಮವಾಗಿ ಇಂದಿನ ಶುಭ ಸಂದೇಶವನ್ನು ನಾವು ಆಲಿಸಿದಾಗ ಮತ್ತೆ ಕ್ರಿಸ್ತ ಆ ಸಂದೇಶವನ್ನು ನಮಗೆ ನೀಡ್ತಾ ಇದ್ದಾರೆ. ಮೊದಲು ತಮ್ಮ ದೂತರ ಮುಖಾಂತರ ನೀಡ್ತಾರೆ, ಭಯಪಡಬೇಡಿ, ನೀವು ಭಯಪಡಬೇಡಿ. ಮತ್ತೆ ಯೇಸು ಸ್ವಾಮಿಯೇ ಅವರಿಗೆ ದರ್ಶನ ನೀಡಿ ಆ ಮಾತನ್ನು ನಮಗೆ ತಿಳಿಸ್ತಾರೆ, ಭಯಪಡಬೇಡಿ. ಪುನರುತ್ಥಾನರಾದ ಯೇಸು ಸ್ವಾಮಿ ನಮಗೆ ನೀಡ್ತಾರೆ ಆ ಸಂದೇಶ. ಆತ್ಮೀಯರೇ, ಏನಿದು ಈ ಪುನರುತ್ಥಾನ? ಈ ಪುನರುತ್ಥಾನ ಆ ಒಂದು ವಿಚಾರವನ್ನು ಆ ಆದಿಯಲ್ಲಿ ತಮ್ಮ ಶಿಷ್ಯರೇ ಅವರಿಗೆ ಅರಿವಾಗಲಿಲ್ಲ. ಏನಿದು ಈ ಪುನರುತ್ಥಾನ? ಯೇಸು ಸ್ವಾಮಿ ಮುಂಚೆ ಹೇಳಿದ್ರು, ನಾನು ಸತ್ತು ಪುನರುತ್ಥಾನವಾಗ್ತೀನಂತ. ಆದರೆ ಅವರಿಗೆ ಅರಿವಾಗಲಿಲ್ಲ. ಇಂದು ನಮಗೆ ಕೂಡ ಆತ್ಮೀಯರೇ, ಇಷ್ಟು ವರ್ಷಗಳಾದ್ಮೇಲೂ ಕೂಡ ಹೇಗೆ ಇದನ್ನು ವಿವರಿಸುವುದು? ಈ ಪುನರುತ್ಥಾನವನ್ನು ತುಂಬ ಕಷ್ಟ. ಭಾಷೆಯಿಂದ, ಪದಗಳಿಂದ ಇದನ್ನು ವಿವರಿಸಲು ಕಷ್ಟ. ಆದ ಕಾರಣ ಧರ್ಮಸಭೆ ನಮಗೆ ವಿವಿಧ ಚಿಹ್ನೆಗಳ ಮುಖಾಂತರ ನಮಗೆ ಆ ಪುನರುತ್ಥಾನದ ಬಗ್ಗೆ ತಿಳಿಸ್ಕೊಡುತ್ತೆ. ಅದರಲ್ಲಿ ಒಂದು ಚಿಹ್ನೆ ಬೆಳಕು. ಇಂದು ಪಾಸ್ಕ ಮೇಣದ ಬತ್ತಿಯನ್ನು ನಾವು ಹಚ್ಚಿಸಿದಲ್ಲ, ಆ ಬೆಳಕು ನಮಗೆ ತಿಳಿಸುತ್ತೆ ಪುನರುತ್ಥಾನ ಬೆಳಕಾಗಿದೆ. ಯೇಸು ಸ್ವಾಮಿ ತಾವೇ ಬೆಳಕೆಂದು ನುಡಿದಿದ್ದರು, ಅವರೇ ಬೆಳಕಾಗಿದ್ದಾರೆ. ಹೇಗೆ ಬೆಳಕು ಅಂಧಕಾರವನ್ನು ದೂರ ಮಾಡುತ್ತದೆಯೋ, ಹಾಗೆ ಕ್ರಿಸ್ತರು ಎಲ್ಲ ಅಂಧಕಾರಗಳನ್ನು, ಸಾವನ್ನು ದೂರ ಮಾಡಿ
ನಮಗೆ ಜೀವ ನೀಡುತ್ತಾರೆ. ಇಂದು ಈ ರಾತ್ರಿ ಈ ದಿವ್ಯ ಬಲಿಪೂಜೆಯಲ್ಲಿ ಪುನರುತ್ಥಾನದ ಹಬ್ಬವನ್ನು ಆಚರಿಸಲು ನಾವೆಲ್ಲರೂ ಒಟ್ಟು ಸೇರಿರುವಾಗ ನಾವೇನು ಮಾಡಬೇಕು ಆತ್ಮೀಯರೇ? ಯೇಸು ನುಡಿದ ಆ ವಾಕ್ಯವನ್ನು ಸ್ವೀಕರಿಸಬೇಕು. ಹೆದರಬೇಡಿ. ಆ ವಾಕ್ಯವನ್ನು ಸ್ವೀಕರಿಸಬೇಕಾದ್ರೆ ನಾವು ಮಾಡಬೇಕಾಗಿರೋದು ಆ ವಾಕ್ಯವನ್ನು ನುಡಿದಂತಹ ಪುನರುತ್ಥಾನರಾದಂತಹ ಯೇಸುವನ್ನು ವಿಶ್ವಾಸಿಸಬೇಕು. ಅವರನ್ನು ವಿಶ್ವಾಸಿಸಿ ಈ ಒಂದು ಕಷ್ಟದ ದಿನಗಳಲ್ಲಿ, ಈ ಅಂಧಕಾರದ ದಿನಗಳಲ್ಲಿ ಹೇಗೆ ಸಾಗಬೇಕೆಂಬುದನ್ನು, ಅವರ ಜೀವನವನ್ನು ನಾವು ಧ್ಯಾನಿಸಿ ನಮ್ಮ ಜೀವನವನ್ನು ಸಾಗಿಸಬೇಕು. ಆತ್ಮೀಯರೇ, ಬನ್ನಿ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಆ ಸ್ವಾಮಿಯಲ್ಲಿ ಪ್ರಾರ್ಥಿಸೋಣ. ಸ್ವಾಮಿ, ಈ ಪುನರುತ್ಥಾನದ ರಾತ್ರಿಯಲ್ಲಿ ನಾವು ನಿಮ್ಮನ್ನೇ ನಂಬಿದ್ದೇವೆ. ನೀವು ಸಾವನ್ನು ಜಯಿಸಿ ವಿಜಯರಾಗಿದ್ದೀರಿ. ಆ ಸಂತೋಷವನ್ನು ನಾವು ಅನುಭವಿಸುವಂತೆ ಮಾಡಿರಿ. ನಿಮ್ಮ ಶಕ್ತಿಯಿಂದ ಈ ಸೋಂಕನ್ನು ದೂರ ಮಾಡಿರಿ. ನಮಗೆ ವಿಮೋಚನೆ ನೀಡಿರಿ. ಈ ಜಗತ್ತಲ್ಲಿರುವ ಎಲ್ಲರನ್ನೂ ಆಶೀರ್ವದಿಸಿರಿ ಎಂದು ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ರಾತ್ರಿ ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್. ಆತ್ಮೀಯರೇ, ಈಗ ನಾವು ದೀಕ್ಷಾಸ್ನಾನದ ವಾಗ್ದಾನಗಳನ್ನು ಪುನರೀಕರಿಸಲಿದ್ದೇವೆ. ದಯವಿಟ್ಟು ನೀವೆಲ್ಲರೂ ನಿಮ್ಮಲ್ಲಿರುವಂತಹ ಆ ಮೇಣದ ಬತ್ತಿಗಳನ್ನು ಮತ್ತೆ ಹಚ್ಚಿಸಿರಿ. ಹಿರಿಯರು ದಯವಿಟ್ಟು, ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಆ ಮೇಣದ ಬತ್ತಿಯನ್ನು ಹಚ್ಚಿಸಿ ನೀಡಿರಿ. ನಾವೆಲ್ಲರೂ ಸೇರಿ ಈಗ ನಮ್ಮ ವಾಗ್ದಾನಗಳನ್ನು ಪುನರೀಕರಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕ ರಹಸ್ಯದ ಆಚರಣೆಯ ಮೂಲಕ ನಾವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತರೊಡನೆ ಸಮಾಧಿ ಮಾಡಲ್ಪಟ್ಟಿದ್ದೇವೆ. ಹೀಗಾಗಿ ನಾವು ಅವರೊಂದಿಗೆ ನವಜೀವನದಲ್ಲಿ ನಡೆಯಬೇಕು. ಒಮ್ಮೆ ನಾವು ಸೈತಾನನನ್ನು, ಅವನ ಕಾರ್ಯಗಳನ್ನು ತೊರೆದು ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ದೇವರಿಗೆ ಸೇವೆ ಸಲ್ಲಿಸುವೆವೆಂದು ವಾಗ್ದಾನ ಮಾಡಿದ್ದೆವು. ಆದುದರಿಂದ ತಪಸ್ಸು ಕಾಲ ಮುಗಿದಿರುವ ಈ ವೇಳೆಯಲ್ಲಿ ಪರಿಶುದ್ಧ ದೀಕ್ಷಾಸ್ನಾನದ ವಾಗ್ದಾನಗಳನ್ನು ಪುನಃ ಮಾಡೋಣ. ಆದುದರಿಂದ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಿರಿ. ಎಲ್ಲರೂ ನಿಮ್ಮ ಮೇಣದ ಬತ್ತಿಗಳನ್ನು ಬಲಗೈಯಲ್ಲಿಟ್ಟು ಹೀಗೆ ಕರಗಳಲ್ಲಿ ಎತ್ತಿ ಹಿಡಿಯೋಣ. ಈ ಒಂದು ಪ್ರಶ್ನೆಗಳಿಗೆ ವಿಶ್ವಾಸದಿಂದ ಉತ್ತರ ನೀಡೋಣ. ನೀವು ಸೈತಾನನನ್ನು ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇವೆ. ಅವನ ಕಾರ್ಯಗಳನ್ನೆಲ್ಲ ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇನೆ. ಅವನ ದುಷ್ಪ್ರೇರಣೆಗಳನ್ನೆಲ್ಲ ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇನೆ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೀರೋ? ಹೌದು, ವಿಶ್ವಾಸಿಸುತ್ತೇನೆ. ಕನ್ಯಾಮರಿಯಮ್ಮನವರಲ್ಲಿ ಜನಿಸಿ ಯಾತನೆಗೊಳಗಾಗಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟು ಮೃತರ ಮಧ್ಯದಿಂದ ಪುನರುತ್ಥಾನರಾಗಿ ಎದ್ದು ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿರುವ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೀರಾ? ಹೌದು, ವಿಶ್ವಾಸಿಸುತ್ತೇನೆ. ಪವಿತ್ರಾತ್ಮರನ್ನು, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು, ಪಾಪ ಪರಿಹಾರವನ್ನು, ಶರೀರ ಪುನರುತ್ಥಾನವನ್ನು, ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೀರೋ? ಹೌದು, ವಿಶ್ವಾಸಿಸುತ್ತೇನೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ಸರ್ವಶಕ್ತ ದೇವರು ನಮಗೆ ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹೊಸ ಜೀವವನ್ನು ಕೊಟ್ಟು ಪಾಪ ಕ್ಷಮೆಯನ್ನು ಕರುಣಿಸಿದರು. ಅವರೇ
ತಮ್ಮ ಕೃಪಾವರದಿಂದ ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವಕ್ಕೆ ನಮ್ಮನ್ನು ಕಾಪಾಡಲಿ. ಆಮೇನ್. ಈಗ ಪರಮ ಪ್ರಸಾದ ವಿಧಿ ಮುಂದುವರಿಯುವುದು. ಆತ್ಮೀಯರೇ, ಈ ರಾತ್ರಿ ವಿಶೇಷವಾಗಿ ನಾವೆಲ್ಲರೂ ನಮ್ಮ ಕೋರಿಕೆಗಳನ್ನು, ಪ್ರಾರ್ಥನೆಗಳನ್ನು ದೇವರಲ್ಲಿ ಈಗ ಸಮರ್ಪಿಸೋಣ. ನಿಮ್ಮ ಉತ್ತರ: ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಪೂಜ್ಯ ತಂದೆ ಫ್ರಾನ್ಸಿಸರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರು ಪುನರುತ್ಥಾನದ ಸಂದೇಶವನ್ನು ಎಲ್ಲೆಡೆ ಸಾರಲು ಪ್ರಯತ್ನಿಸುವಂತೆ ಪ್ರಾರ್ಥಿಸೋಣ. ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕಾಯಿಲೆಯಿಂದ ಕೆಲಸವಿಲ್ಲದೆ ದಿಕ್ಕಟ್ಟಿರುವವರು, ಹಣಕಾಸಿನ ಕೊರತೆಯಿಂದ ಬಳಲುತ್ತಿರುವವರು, ದೈವಾನುಗ್ರಹದಿಂದ ಶಕ್ತಿಯನ್ನು ಪಡೆದು ಮರಳಿ ತಮ್ಮ ಸಾಮಾನ್ಯ ಬದುಕನ್ನು ರೂಪಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಂದಿನ ಯುವಕ ಯುವತಿಯರನ್ನು ದೇವರಿಗೆ ಅರ್ಪಿಸೋಣ. ಅವರಲ್ಲಿರುವ ಸ್ವೇಚ್ಛಾರ ಗುಣವನ್ನು ನೀಗಿಸಲು ಹಾಗೂ ಹೆಚ್ಚು ವಿದ್ಯೆಯ ಕಡೆಗೆ ಗಮನ ಹರಿಸಲು ಬೇಕಾದ ಕೃಪೆಯನ್ನು ನೀಡುವಂತೆ ಪ್ರಾರ್ಥಿಸೋಣ. ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಪರಮ ಪ್ರಸಾದದ ಔತಣದಲ್ಲಿ ಪಾಲ್ಗೊಂಡಿರುವ ನಮ್ಮೆಲ್ಲರಿಗಾಗಿಯೂ ಪುನರುತ್ಥಾನಗೊಂಡ ಕ್ರಿಸ್ತನ ಶಾಂತಿ ಸಮಾಧಾನ ಲಭಿಸಿ ಆರೋಗ್ಯ ಭಾಗ್ಯದಲ್ಲಿ ಬಾಳುವರಾಗುವಂತೆಯೂ, ಕೊರೋನಾ ವೈರಸ್ನಿಂದ ಸೋಂಕಿನಿಂದ ಸಾವಿನ ದವಡೆಯಿಂದ ರಕ್ಷಿತರಾಗಿರುವಂತೆಯೂ ಪ್ರಾರ್ಥಿಸೋಣ. ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಈಗ ದೇವರಲ್ಲಿ ಸಮರ್ಪಿಸೋಣ. ತಂದೆಯಾದ ದೇವರೇ, ನಿಮ್ಮ ಪುತ್ರ ಯೇಸುವಿಗಾಗಿ ವಂದಿಸುತ್ತೇವೆ. ಅವರ ಮಹಿಮೆಯಿಂದ ನಾವು ರಕ್ಷಿಸಲ್ಪಟ್ಟೆವು. ನಾವೆಲ್ಲರೂ ಮೃತ್ಯುಂಜಯ ಯೇಸುವಿನ ಜೀವಂತ ಸಾಕ್ಷಿಗಳಾಗಲು ನಮ್ಮೆಲ್ಲರನ್ನು ಅನುಗ್ರಹಿಸಿರಿ. ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಒಡಲಾಳದ ಈ ಅರ್ಪಣೆ, ಮನದಾಳದ ಸಮರ್ಪಣೆ, ಸ್ವೀಕರಿಸೋ ಪ್ರಭು ನನ್ನ ದುಡಿಮೆಯ ಫಲಗಳನ್ನು. ಅನುಗ್ರಹಿಸೋ ಪ್ರಭು ನಿನ್ನ ವರಗಳ ಧಾರೆಯನು. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ.
ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಪೀಠದ ಬಳಿ ಬರುವೆ, ಕಾಣಿಕೆ ತಂದಿರುವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಪ್ರಜೆಯ ಪ್ರಾರ್ಥನೆಗಳನ್ನು ಈ ಬಲಿ ಕಾಣಿಕೆಗಳೊಂದಿಗೆ ಸ್ವೀಕರಿಸಿರಿ. ಪಾಸ್ಕ ರಹಸ್ಯಗಳ ಮೂಲಕ ಪ್ರಾರಂಭಗೊಂಡ ನಮ್ಮ ರಕ್ಷಣಾ ಕಾರ್ಯವು ನಿಮ್ಮ ಶಕ್ತಿಯಿಂದ ನಿತ್ಯ ಸೌಖ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು, ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂಧ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು:
ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ವಿಶೇಷವಾಗಿ ನಮ್ಮ ಕುಟುಂಬಗಳಿಂದ ಮೃತಪಟ್ಟ ಎಲ್ಲ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸೋಣ. ಅವರೆಲ್ಲರೂ ಯೇಸು ಸ್ವಾಮಿಯ ಪುನರುತ್ಥಾನವನ್ನು ಅನುಭವಿಸಲೆಂದು ನಾವು ಪ್ರಾರ್ಥಿಸೋಣ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು, ಇವರೊಂದಿಗೂ, ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಆತ್ಮೀಯರೇ, ಇಂದಿನ ಪ್ರಬೋಧನೆಯಲ್ಲಿ ನಾವು ಕೇಳಿದೆವು, ದೇವರು ಆದಿಯೂ ಅಂತ್ಯವೂ ಆಗಿದ್ದಾರೆ. ಅಂದು ಸೃಷ್ಟಿಸಿದ ಅದೇ ದೇವರು, ತೋಟದಲ್ಲಿದ್ದಂಥ ಅದೇ ದೇವರು ಯೇಸು ಸ್ವಾಮಿಯ ಸಮಾಧಿಯ ತೋಟದಲ್ಲಿದ್ದು ಎಲ್ಲವನ್ನೂ ಸರಿಪಡಿಸಿದರು. ಪಾಪ, ಹಿಂಸೆ ಎಲ್ಲವೂ, ದ್ವೇಷ, ಕೋಪ ಎಲ್ಲವೂ ಕ್ರಿಸ್ತನಲ್ಲಿ ಮುಗಿಯಿತು.
ಈ ಪುನರುತ್ಥಾನದ ರಾತ್ರಿ ನಾವು ಕಲಿಯುವಂಥ ಬಹುಮುಖ್ಯವಾದ ಒಂದು ಪಾಠ, ಆಧ್ಯಾತ್ಮಿಕ ಪಾಠ. ಯೇಸು ಸ್ವಾಮಿ ಎಲ್ಲವನ್ನೂ ಪ್ರೀತಿಯಲ್ಲಿ ಮುಗಿಸಿದರು. ಆ ಸ್ವಾಮಿ ಪುನರುತ್ಥಾನದ ಮುಖಾಂತರ ನಮ್ಗೆ ತಿಳಿಸ್ಕೊಡ್ತಾರೆ, ಆತ್ಮೀಯರೇ, ಈ ಜಗತ್ತಲ್ಲಿ ಎಲ್ಲವನ್ನೂ ಪ್ರೀತಿಯಿಂದ ಸರಿಪಡಿಸಬಹುದು. ಎಲ್ಲವನ್ನು, ದ್ವೇಷವನ್ನು, ಕೋಪವನ್ನು, ಪಾಪವನ್ನು ಎಲ್ಲವನ್ನು ಪ್ರೀತಿಯಿಂದ ಸರಿಪಡಿಸಬಹುದು. ಈ ರಾತ್ರಿ ಪುನರುತ್ಥಾನವನ್ನು ಆಚರಿಸುತ್ತಿರುವ ನಾವೆಲ್ಲರೂ ಈ ಒಂದು ಪಾಠವನ್ನು ಕಲಿಯೋಣ. ಪ್ರೀತಿಯಲ್ಲಿ ಎಲ್ಲವನ್ನು ಸರಿಪಡಿಸಲು ಪ್ರಯತ್ನಿಸೋಣ. ನಮ್ಮ ಕುಟುಂಬಗಳಲ್ಲಿ ಈಗ ಒಟ್ಟಾಗಿ ನಾವು ಜೀವಿಸ್ತಾ ಇದ್ದೇವೆ. ಹಲವಾರು ಬಾರಿ ಹಲವಾರು ವಿಚಾರಗಳು ನಡೀಬೋದು. ಈ ರಾತ್ರಿ, ಈ ಪುನರುತ್ಥಾನದ ರಾತ್ರಿ ಕ್ರಿಸ್ತ ನಮಗೆ ನೀಡ್ತಾ ಇದ್ದಾರೆ ಆ ಸಂದೇಶ, ಪ್ರೀತಿಯಿಂದ ಎಲ್ಲವನ್ನೂ ಸರಿಪಡಿಸಬಹುದು. ಬನ್ನಿ, ಯೇಸು ಸ್ವಾಮಿ ಕಲಿಸಿದ ಪ್ರಾರ್ಥನೆಯನ್ನು ಈಗ ಹೇಳುವಾಗ ಆ ಸ್ವಾಮಿಯಲ್ಲಿ ಪ್ರಾರ್ಥಿಸೋಣ. ಸ್ವಾಮಿ, ನನಗೆ, ನನ್ನ ಕುಟುಂಬಕ್ಕೆ ನಿಮ್ಮ ಪ್ರೀತಿಯನ್ನು ನೀಡಿರಿ. ಎಲ್ಲವನ್ನು ನಾವು, ನಮ್ಮ ಸಂಬಂಧಗಳನ್ನು ನಾವು ಪ್ರೀತಿ ಮುಖಾಂತರ ಸಾಗಿಸುವಂತೆ ಮಾಡಿರಿ ಎಂದು ಕರಗಳನ್ನು ಚಾಚಿ ಆ ಸ್ವಾಮಿಯನ್ನು ಉದ್ದೇಶಿಸಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಈ ಜಗತ್ತಿನ ಕೇಡನ್ನು ದೇವರು ರಕ್ಷಿಸಲಿ. ಒಂದು ಕ್ಷಣ ಸ್ವಾಮಿ ಈ ಕೊರೋನಾ ಸೋಂಕನ್ನು ಈ ಜಗತ್ತಿಂದ ರಕ್ಷಿಸಲಿ. ಈ ಜಗತ್ತಿಂದ ದೂರ ಮಾಡಿ ನಮ್ಮ ಜನರೆಲ್ಲರನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಗುಮುಖದಿಂದ ನಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರಿಗೂ ನಮ್ಮ ಪ್ರೀತಿಯ ಶಾಂತಿಯನ್ನು ನೀಡೋಣ. ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ
ಇಗೋ ದೇವರ ಕುರಿಮರಿ, ಇಗೋ ಪುನರುತ್ಥಾನರಾದ ಯೇಸು ಸ್ವಾಮಿ, ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತ ಶರೀರ ಮತ್ತು ಕಾಪಾಡಲಿ. ಬಾ ಯೇಸುವೆ, ನಾ ಬೇಡುವೆ ನಿನಗಾಗಿಯೇ. ಯೇಸುವೆ, ನಾ ಬೇಡುವೆ ನಿನಗಾಗಿಯೇ. ವರದ ಮಳೆಯ ಸುರಿಸು, ಪ್ರೀತಿ ಹೊಳೆಯ ಹರಿಸು. ನಿನ್ನಿಂದಲೇ ಈ ಜೀವನ ಅನುರಾಗದ ಸವಿಸಿಂಚನ. ಪಾವನ ಈ ಜೀವನ, ಪಾವನ ಈ ಜೀವನ. ಬಾ ಯೇಸುವೆ, ನಾ ಬೇಡುವೆ ನಿನಗಾಗಿಯೇ. ಯೇಸುವೆ, ನಾ ಬೇಡುವೆ ನಿನಗಾಗಿಯೇ. ನಾವೆಲ್ಲರೂ ಈಗ ಕಣ್ಣುಗಳನ್ನು ಮುಚ್ಚಿ ಪರಮ ಪ್ರಸಾದದ ಪ್ರಾರ್ಥನೆಯನ್ನು ಹೇಳೋಣ. ಈ ಪುನರುತ್ಥಾನದ ರಾತ್ರಿಯಲ್ಲಿ ಆ ಸ್ವಾಮಿ ನಮ್ಮೊಳಗೆಯೂ ನಮ್ಮ ಕುಟುಂಬದಲ್ಲಿಯೂ ಬರಲೆಂದು ಪ್ರಾರ್ಥಿಸೋಣ. ಅವರ ಅನುಭವವನ್ನು ನಾವು ಅನುಭವಿಸಲೆಂದು ಪ್ರಾರ್ಥಿಸೋಣ. ನನ್ನ ಯೇಸುವೆ, ನನ್ನ ಯೇಸುವೆ, ದಿವ್ಯ ಪರಮ ಪ್ರಸಾದದಲ್ಲಿ ದಿವ್ಯ ಪರಮ ಪ್ರಸಾದದಲ್ಲಿ ನೀವು ಜೀವಂತರಾಗಿರುವಿರೆಂದು ನೀವು ಜೀವಂತರಾಗಿರುವಿರೆಂದು ನಾನು ನಂಬುತ್ತೇನೆ. ನಾನು ನಂಬುತ್ತೇನೆ. ಈ ಪ್ರಪಂಚದಲ್ಲಿರುವ ಈ ಪ್ರಪಂಚದಲ್ಲಿರುವ ಎಲ್ಲದಕ್ಕೂ ಮಿಗಿಲಾಗಿ ಎಲ್ಲದಕ್ಕೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ನಿಮ್ಮ ಶರೀರವನ್ನು ಮತ್ತು ನಿಮ್ಮ ಶರೀರವನ್ನು ಸ್ವೀಕರಿಸಿ ಭುಜಿಸಲು ಸ್ವೀಕರಿಸಿ ಭುಜಿಸಲು ಆತುರನಾಗಿದ್ದೇನೆ. ಆತುರನಾಗಿದ್ದೇನೆ. ಆದರೆ ಈ ಸಮಯದಲ್ಲಿ ಪರಮ ಪ್ರಸಾದವನ್ನು ಸ್ವೀಕರಿಸಲು ನನಗೆ ಸಾಧ್ಯವಿಲ್ಲದಿರುವುದರಿಂದ ನಿಮ್ಮ ಶರೀರವನ್ನು ಆಧ್ಯಾತ್ಮಿಕವಾಗಿ ಸ್ವೀಕರಿಸಲು ಕರುಣಿಸಿ ಪ್ರಭುವೆ. ನಾನು ತಮ್ಮ ನೈಜ ಶರೀರವನ್ನು ಸ್ವೀಕರಿಸಿದಾಗ ನಿಮ್ಮಲ್ಲಿ ಐಕ್ಯವಾದಂತೆ ಈಗಲೂ ಸಹ ನನ್ನನ್ನು ಒಂದಾಗಿಸಿಕೊಳ್ಳಿ. ನನ್ನನ್ನು ನಿಮ್ಮಿಂದ ಅಗಲಿ ಹೋಗದಂತೆ ಕಾಪಾಡಿರಿ ಯೇಸುವೆ. ಆಮೆನ್. ಆಮೆನ್.
ಆತ್ಮೀಯ ಸಹೋದರ ಸಹೋದರಿಯರೇ, ನೇರ ಪ್ರಸಾದದಲ್ಲಿ ಈ ಪಾಸ್ಕಾ ಜಾಗರಣೆಯ ಹಬ್ಬದ ಬಳಿ ಪೂಜೆಯಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ನಮ್ಮ ಮಹಾಧರ್ಮಾಧ್ಯಕ್ಷರ ಪರವಾಗಿಯೂ ಮತ್ತು ಪವಿತ್ರ ಆತ್ಮ ದೇವಾಲಯ ಹೋಲಿ ಗೋಸ್ಟ್ ಚರ್ಚ್ ಪರವಾಗಿಯೂ ನಿಮಗೆಲ್ಲರಿಗೂ ನಮ್ಮ ಮಹಾಧರ್ಮಾಧ್ಯಕ್ಷರು ಮತ್ತು ನಾವುಗಳು ಎಲ್ಲ ಗುರುಗಳಿಗೂ ಧಾರ್ಮಿಕ ಸಹೋದರ ಸಹೋದರಿಯರಿಗೂ ಎಲ್ಲ ಭಕ್ತಾದಿಗಳಿಗೂ ಪಾಸ್ಕಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಪುನರುತ್ಥಾನರಾದ ಪ್ರಭು ಯೇಸು ನಮ್ಮನ್ನು ಈ ಕಷ್ಟದ ಸಮಯದಿಂದ ಪಾರು ಮಾಡಿ ನವ ಜೀವವನ್ನು ನಮಗೆ ಕರುಣಿಸಲಿ ಮತ್ತು ಪುನರುತ್ಥಾನ ಪ್ರಭು ಯೇಸುವಿಗೆ ಸದಾ ಜಯವಾಗಲಿ. ಅವರ ಆಶೀರ್ವಾದ ಶಾಂತಿ ಸದಾ ನಮ್ಮ ಹೃದಯದಲ್ಲೂ ಮನಸ್ಸಿನಲ್ಲೂ ನಮ್ಮ ಕುಟುಂಬದಲ್ಲೂ ನಮ್ಮ ಸಮಾಜದಲ್ಲೂ ಇರಲಿ ಎಂದು ಸದಾ ಹಾರೈಸುತ್ತೇನೆ. ನಾಳೆಯ ದಿನ ನಮ್ಮ ಅಖಿಲ ಭಾರತ ಧರ್ಮಾಧ್ಯಕ್ಷರುಗಳ ಒಕ್ಕೂಟವು ಎಲ್ಲ ಧರ್ಮಾಧ್ಯಕ್ಷರುಗಳು ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಒಂದು ಸೇರಿ ಈ ಕೊರೋನಾ ವೈರಸ್ನ ಸೋಂಕಿನಿಂದ ತಪ್ಪಿಸುವಂತೆಯೂ ನಮ್ಮೆಲ್ಲರನ್ನು ಕಾಪಾಡುವಂತೆಯೂ ಒಮ್ಮನಸ್ಸಿನಿಂದ ಪ್ರಾರ್ಥಿಸಲಿದ್ದಾರೆ. ಅವರ ಜೊತೆಗೂಡಿ ನಾವು ಸಹ ಎಲ್ಲ ಧರ್ಮಾಧ್ಯಕ್ಷರುಗಳ ಜೊತೆಗೂಡಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಬೆಂಗಳೂರು ಮಹಾಧರ್ಮಾಧ್ಯಕ್ಷರು ನಮ್ಮ ಮಹಾಧರ್ಮ ಕ್ಷೇತ್ರವನ್ನು ಮಾತೆಗೆ ಮತ್ತು ಯೇಸುವಿನ ಪವಿತ್ರ ಹೃದಯಕ್ಕೆ ಅರ್ಪಿಸಲಿದ್ದಾರೆ. ಆದ್ದರಿಂದ ಅವರ ಜೊತೆಗೂಡಿ ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು, ವೈಯಕ್ತಿಕವಾಗಿ ನಮ್ಮನ್ನು ನಮ್ಮ ಮಹಾಧರ್ಮಾಧ್ಯಕ್ಷರ ಜೊತೆಗೂಡಿ ನಮ್ಮನ್ನು ಯೇಸುವಿನ ಪವಿತ್ರ ಹೃದಯಕ್ಕೆ ಮತ್ತು ಮಾತೆಗೆ ನಾವು ಸಮರ್ಪಿಸಿಕೊಳ್ಳೋಣ. ಈ ಪ್ರಾರ್ಥನಾ ಸಮಯವನ್ನು ನಮ್ಮ ಮಹಾಧರ್ಮ ಕ್ಷೇತ್ರದ ಪರವಾಗಿ ನೇರ ಪ್ರಸಾರ ಮಾಡಲಿದ್ದಾರೆ. ಅದನ್ನು ನೀವು ವೀಕ್ಷಿಸಬಹುದು. ಮತ್ತು ನಮ್ಮ ಮಹಾಧರ್ಮಾಧ್ಯಕ್ಷರು ನಮ್ಮೆಲ್ಲರಲ್ಲಿ ಮಾಡಿಕೊಂಡಿರುವಂತಹ ವಿನಂತಿ, ನಾಳೆ ಸಂಜೆ ಪಾಸ್ಕಾ ಹಬ್ಬದ ದಿನ ಎಲ್ಲರೂ ಸಹ ನಮ್ಮ ಮನೆಗಳಲ್ಲಿ ಮೇಣದ ಬತ್ತಿ ಅಥವಾ ದೀಪವನ್ನು ಹಚ್ಚಿ ಪುನರುತ್ಥಾನದ ಪ್ರಭು ಯೇಸುವಿನ ಪ್ರಸನ್ನತೆಯನ್ನು ಎಲ್ಲರಿಗೂ ಪಸರಿಸೋಣ, ನಮ್ಮ ಕುಟುಂಬದಲ್ಲಿ ಬೆಳಗಿಸೋಣ. ಮತ್ತು ಆ ಸಮಯದಲ್ಲಿ ಮನಸ್ಸಿಂದ ಒಂದೇ ಕುಟುಂಬವಾಗಿ ಜಪಸರ ಪ್ರಾರ್ಥನೆಯಲ್ಲಿ ನಾವು ಮಗ್ನರಾಗೋಣ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸಲಿ. ಅಂತೆಯೇ ಈ ಕೊರೋನಾ ವೈರಸ್ನ ಸೋಂಕಿನಿಂದ ನಾವೆಲ್ಲರೂ ಸಹ, ನಮ್ಮ ಕುಟುಂಬಗಳು, ನಮ್ಮ ಸಮಾಜ ವಿಮುಕ್ತ ಹೊಂದಲಿ. ಮುಕ್ತಿಯನ್ನು ಪಡೆದು ನಾವೆಲ್ಲರೂ ಒಂದೇ ಧರ್ಮಸಭೆಯಾಗಿ ದೇವಾಲಯದಲ್ಲಿ ಒಟ್ಟು ಸೇರಿ ಪ್ರಾರ್ಥಿಸುವಂತಹ ಭಾಗ್ಯವನ್ನು ದೇವರು ನಮಗೆ ಕರುಣಿಸಲಿ ಎಂದು ನಮ್ಮ ಪ್ರಾರ್ಥನೆಯನ್ನು ಮುಂದುವರಿಸೋಣ. ಆತ್ಮೀಯರೇ, ಈ ಪಾಸ್ಕಾ ಹಬ್ಬದಲ್ಲಿ ನಮ್ಮ ಜೊತೆಗೆ ಪ್ರಾರ್ಥಿಸಿದಂತಹ ನಿಮ್ಮೆಲ್ಲರಿಗೂ ರಿಡೆಂಪ್ಟ್ರಿಸ್ಟ್ ಮೀಡಿಯಾ ಸೆಂಟರಿನಿಂದ ಪಾಸ್ಕಾ ಹಬ್ಬದ ಶುಭಾಶಯವನ್ನು ಕೋರುತ್ತೇವೆ. ಈ ಒಂದು ಆಚರಣೆಯು ಇಷ್ಟು ಸೊಗಸಾಗಿ ನಡೆಯಲು ಅನೇಕರ ಸಹಾಯ ಖಂಡಿತವಾಗಿಯೂ ಇದರಲ್ಲಿ ಮೂಡಿದೆ. ಮುಖ್ಯವಾಗಿ ಪವಿತ್ರಾತ್ಮರ ದೇವಾಲಯದ ಗುರುಗಳಾದಂತಹ, ವಂದನೆಯ ಗುರುಗಳಾದಂತಹ ಫಾದರ್ ಅಂತೋಣಿ ಸ್ವಾಮಿ ಹಾಗೂ ಅವರ ಸಹಾಯಕ ಗುರುಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.
ಇವರು ಪ್ರತಿ ಬಲಿಪೂಜೆಯಲ್ಲೂ ನಮಗೆ ಸಹಾಯ ಮಾಡುತ್ತಾ ಈ ನೇರ ಪ್ರಸಾರವನ್ನು ಸಾಧ್ಯವಾಗಲು ಅವರ ಸಹಾಯ ದೊಡ್ಡದಾಗಿದೆ. ಇಂದು ವಿಶೇಷವಾಗಿ ನಮಗೆ ಬಲಿಪೂಜೆಯನ್ನು ಆಚರಿಸಿದಂತಹ ವಂದನೆಯ ಫಾದರ್ ಪೀಟರ್ ಬಾಲಸ್ವಾಮಿ ಅವರಿಗೂ ಕೂಡ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಅಂತೆಯೇ ನಮ್ಮ ಬೆಂಗಳೂರು ಪ್ರಾಂತ್ಯದ ಮುಖ್ಯಸ್ಥರಾದಂತಹ ರೆವರೆಂಡ್ ಫಾದರ್ ಎಡ್ವರ್ಡ್ ಜೋಸೆಫ್ ಹಾಗೂ ಅವರ ಎಲ್ಲ ಸಹಾಯಕ ಗುರುಗಳಿಂದ ಹಾಗೂ ಈ ನವಸ್ಫೂರ್ತಿ ಕೇಂದ್ರೀಯ ಮುಖ್ಯ ಗುರುಗಳಾದಂತಹ ಫಾದರ್ ಅರುಳಾನಂದಂ ಹಾಗೂ ಫಾದರ್ ಜೆರಾರ್ಡ್ ಸಾಲಮನ್ ಹಾಗೂ ನಮ್ಮ ಈ ಒಂದು ಸಂಸ್ಥೆಯ ಎಲ್ಲ ಗುರುಗಳಿಂದ ಪರವಾಗಿ ನಿಮ್ಮೆಲ್ಲರಿಗೂ ಪಾಸ್ಕ ಹಬ್ಬದ ಶುಭಾಶಯವನ್ನು ಕೋರುತ್ತೇವೆ. ಅಂತೆಯೇ ಈ ಒಂದು ಆಚರಣೆಗೆ ಸೊಗಸಾಗಿ ಅಲಂಕಾರವನ್ನು ಮಾಡಿದಂತಹ ನಮ್ಮ ಪವಿತ್ರಾತ್ಮರ ದೇವಾಲಯದ ಕನ್ಯಾಸ್ತ್ರೀಯರಿಗೂ ಹಾಗೂ ಪರ್ಪಲ್ ನಾಟ್ಸಿನ ಮುಖ್ಯಸ್ಥರಾದಂತಹ ವಿಲಿಯಂ ಜೋಸೆಫ್ ಇವರಿಗೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾಳೆಯ ದಿನ 8 ಗಂಟೆಗೆ ಮತ್ತೊಮ್ಮೆ ಪಾಸ್ಕ ಹಬ್ಬದ ಆಚರಣೆಯಲ್ಲಿ ಒಂದು ಸೇರುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸಂಜೆ 3 ಗಂಟೆಗೆ ದಿವ್ಯ ಕರುಣೆಯ ಜಪಸರದಲ್ಲಿಯೂ ಕೂಡ 9 ದಿನದ ನೊವೇನದಲ್ಲಿಯೂ ಕೂಡ ಭಾಗವಹಿಸುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈಗ ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪ್ರೀತಿಯ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. ನೀವು ಪಾಸ್ಕ ಸಂಸ್ಕಾರಗಳಿಂದ ಪೋಷಿಸಿದವರನ್ನು ನಿಮ್ಮ ದಯೆಯಿಂದ ಋನ್ಮನಗಳಲ್ಲಿ ಒಂದಾಗಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ದೇವರ ಆಶೀರ್ವಾದವನ್ನು ಪಡೆಯಲು ತಲೆ ಬಾಗಿಸೋಣ. ಕ್ರಿಸ್ತರ ಪುನರುತ್ಥಾನದ ಈ ಮಹೋತ್ಸವದಂದು ಸರ್ವಶಕ್ತರಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ತಮ್ಮ ಕರುಣೆಯಿಂದ ನಿಮ್ಮನ್ನು ಸಕಲ ಪಾಪ ಬಂಧನದಿಂದ ವಿಮೋಚಿಸಲಿ. ಆಮೆನ್. ತಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ನಿಮ್ಮನ್ನು ಅನಂತ ಜೀವಕ್ಕೆ ಎಬ್ಬಿಸಿದ ದೇವರು ತಮ್ಮ ವಾಗ್ದಾನದ ಪ್ರಕಾರ ನಿಮಗೆ ನಿತ್ಯ ಜೀವವನ್ನು ಈಯಲಿ. ಆಮೆನ್. ಪ್ರಭುವಿನ ಯಾತನೆಗಳು ಅಂತ್ಯಗೊಂಡಿರುವ ಈ ಸಮಯದಲ್ಲಿ ಪಾಸ್ಕ ಮಹೋತ್ಸವವನ್ನು ಸಂತೋಷದಿಂದ ಆಚರಿಸುತ್ತಿರುವ ನೀವು ಕ್ರಿಸ್ತರ ನೆರವಿನಿಂದ ಸ್ವರ್ಗೀಯ ನಿತ್ಯ ಆನಂದದ ಉತ್ಸವಗಳಿಗೆ ಉಲ್ಲಾಸದಿಂದ ಬಂದು ಸೇರುವಂತಾಗಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಅಲ್ಲೇಲೂಯಾ, ಅಲ್ಲೇಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲ್ಲೇಲೂಯಾ, ಅಲ್ಲೇಲೂಯಾ. ಪುನರುತ್ಥಾನರಾದರು ನಮ್ಮ ಯೇಸು ಕ್ರಿಸ್ತರು. ಪುನರುತ್ಥಾನರಾದರು ನಮ್ಮ ಯೇಸು ಕ್ರಿಸ್ತರು. ಪಾಪವ ಅಳಿಸಿ ಮರಣವ ಜಯಿಸಿ ಜಗತ್ತಿಗೆ ಹೊಸ ಜೀವ ತಂದಿಗರು. ಪುನರುತ್ಥಾನ